ಹಲೋ, HS ಟ್ರೋಪೋನಿನ್ ಐ ಅಥವಾ ಹೈ ಸೆನ್ಸಿಟಿವ್ ಟ್ರೋಪೋನಿನ್ ಐ ಅಂದರೆ ಟೆಸ್ಟ್ ಏನು? ಇದು ನಾವು ಒಂದು ಬ್ಲಡ್ ಟೆಸ್ಟ್ ಮಾಡುವಂಥದ್ದು. ಸಾಧಾರಣವಾಗಿ ಹೃದಯಾಘಾತ ಇರುವಂಥ ಸಮಯದಲ್ಲಿ ಅಂದರೆ ನಮಗೆ ಸಂಶಯ ಬಂದಾಗ ಮಾಡುವಂಥ ಟೆಸ್ಟು. ಇದು ರುಟೀನ್ ಆಗಿ ಮಾಡ್ಬೋದಾ? ರುಟೀನ್ ಆಗಿ ಮಾಡುವಂಥ ಟೆಸ್ಟು ಅಲ್ಲ ಇದು. ಇದು ನಾವು ಯಾವಾಗ ಹೃದಯಾಘಾತ ಇದೆ ಅಂತ ನಾವು ಸಂಶಯ ಬಂದಾಗ ಮಾತ್ರ ಮಾಡುವಂಥ ಟೆಸ್ಟು. ಇದು ಹೈ ಸೆನ್ಸಿಟಿವ್ ಟ್ರೋಪೋನಿನ್ ಐ. ಭಾಳಷ್ಟು ಕಾರ್ಡ್ ಟೆಸ್ಟ್ ಟ್ರೋಪೋನಿನ್ ಐ ಮಾಡ್ತಾರೆ, ಆಮೇಲೆ ಬರೀ ಟ್ರೋಪೋನಿನ್ ಐ ಮಾಡ್ತಾರೆ. ಬಟ್ ಹೈ ಸೆನ್ಸಿಟಿವ್ ಟ್ರೋಪೋನಿನ್ ಐ ಈವನ್ ಬಹಳ ಸಣ್ಣ ಹಾರ್ಟ್ ಅಟ್ಯಾಕ್ ಆಗಿದ್ರು ಕೂಡ, ಅಂದರೆ ಮಾಂಸಖಂಡಗೆ ಸಣ್ಣ ಪ್ರಮಾಣದಲ್ಲಿ ಕೂಡ ಅಫೆಕ್ಟ್ ಆಗಿದ್ರು ಕೂಡ ಈ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಹೈ ಸೆನ್ಸಿಟಿವ್ ಟ್ರೋಪೋನಿನ್ ಐ ಯೂಶ್ವಲಿ 3 ಮತ್ತು 4 ತಾಸು ಅಂದರೆ ಹೃದಯಾಘಾತ ಆಗಿ, ಅಂದರೆ ಎದೆ ನೋವು ಬಂದ ಇಂಡೆಕ್ಸ್ ಪೇನ್ ಅಂತ ಏನು ಹೇಳ್ತೀವಿ, ಈ ಇಂಡೆಕ್ಸ್ ಪೇನ್ ಯಾವಾಗ ಶುರುವಾಗಿದೆ ಅದು ಆಗಿ 4 ಗಂಟೆ ಆದ ನಂತರ, ಸಾಧಾರಣವಾಗಿ 3 ರಿಂದ 6 ತಾಸು ಅಂತ ಹೇಳ್ತೀವಿ. ಯೂಶ್ವಲಿ 4 ಗಂಟೆ ಆದಮೇಲೆ ಇದು ಬ್ಲಡ್ಡಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಇದು 14 ದಿನದವರೆಗೂ ಕೂಡ ನಾವು ಇದ್ರ ಬ್ಲಡ್ಡಲ್ಲಿ ಕಾಣ್ಬೋದು. ಬಟ್ 14 ದಿನದ ನಂತರ ಯೂಶ್ವಲಿ ಅದು ನಾರ್ಮಲ್ ಆಗುತ್ತೆ. ಸೊ ಸಮಥಿಂಗ್ 3 ಮತ್ತು 4 ಗಂಟೆಯಿಂದ 14 ದಿವಸದವರೆಗೆ ನಾವು ಈ ಹೈ ಸೆನ್ಸಿಟಿವ್ ಟ್ರೋಪೋನಿನ್ ಐನ ನಾವು ಬ್ಲಡ್ಡಲ್ಲಿ ಕಾಣಬಹುದು. ಥ್ಯಾಂಕ್ ಯು.